ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮುಃ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಚ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ. ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭಿಃ. ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. तेस्तु असेड सन्मंगलानि सन्तु. श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य बृहतिसहस्र मंत्र तथा विष्णु सहस्रनाम नामयोः तुलनात्मक अध्ययनारंभे सति अथवा तुलनात्मक अर्थविवरणारंभे सति किंचित पूर्वकथानुवादः. हरि ओम हरि ओम हरि ओम. हरे राम 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 हरे हरे. हरे कृष्णा कृष्ण कृष्ण हरे हरे. हरे राम 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 हरे हरे. हरे कृष्णा कृष्ण कृष्ण हरे हरे. हरे राम 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 हरे हरे. हरे कृष्णा
ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು 9 ದಿನಗಳಿಂದ ನಾವು ಬೃಹತಿ ಸಹಸ್ರ ಮಂತ್ರ ಮತ್ತು ವಿಷ್ಣು ಸಹಸ್ರನಾಮದ ಅರ್ಥಾನುಸಂಧಾನದ ಬಗ್ಗೆ ಒಂದು ಚರ್ಚೆಯನ್ನು ಚಿಂತನೆಯನ್ನು ನಡೆಸಿದ್ದೇವೆ. ಸಂಪೂರ್ಣ ಹಿಂದೂಸ್ತಾನದಲ್ಲಿ ಪ್ರತಿಯೊಂದು ಊರುಗಳಲ್ಲಿ, ಪ್ರತಿಯೊಂದು ಮನೆಗಳಲ್ಲಿ ಭಾಗವತದ ಪ್ರವಚನ, ದಾಸ ಸಾಹಿತ್ಯದ ಪ್ರವಚನ, ರಾಮಾಯಣದ ಪ್ರವಚನ, ಮಹಾಭಾರತ ಪ್ರವಚನ, 33 ದಂಪತಿಗಳ ಪೂಜಾ, ಅನೇಕ ಕಡೆಯಿಂದ ನನಗೆ ಸೂಚನೆ ಬಂದಿವೆ. ನಿಜವಾಗಿ ಭಾಳ ಸಂತೋಷವಾಗ್ತದೆ. ಜನರಲ್ಲಿ ಧರ್ಮ ಮಾಡಬೇಕು ಅಂತ ಜಾಗೃತಿ ಹುಟ್ಟಿದೆಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಇಂಥ ಸಂದರ್ಭದಲ್ಲಿ ಭಾಳ ಸಂತೋಷದ ಸಂಗತಿ, ನಮ್ಮ ಮಾಧ್ವರಲ್ಲಿ ವಿಶೇಷವಾಗಿರ್ತಕ್ಕಂಥ ಜಾಗೃತಿ ಹುಟ್ಟಿದೆ. ಇದು ಕೇವಲ ಮಾಧ್ವರಲ್ಲಿ ಜಾಗೃತಿ ಅಲ್ಲ, ಬೇರೆ ಜನರಲ್ಲಿ ಕೂಡ ಜಾಗೃತಿ ಹುಟ್ಟಿದೆ. ನಮ್ಮ ತರಕಾರಿ ತರೋನು ಅವನು ಮಹಾರಾಷ್ಟ್ರೀಯನ್ ಬ್ರಾಹ್ಮಣ. ನಿನ್ನೆ ನಾನು ಹೇಳಿದೆ, ನೋಡಪ್ಪ ನಮ್ಮಲ್ಲಿ ಬೃಹತಿ ಸಹಸ್ರ ನಡೆದಿದೆ, ದಶಮಿ ದಿವಸ ಹೇಳಿದೆ ನಾನು, ನಿನ್ನೆ ಅಲ್ಲ, ದಶಮಿ ದಿವಸ. ಹೇಗೂ ವಿಳಂಬವಾಗಿ ಬಂದಿದ್ದೆ, ಊಟ ಮಾಡ್ಕೊಂಡು ಹೋಗುವಂತ. ಇಲ್ಲ ರೀ, ನಾನು ಪೂರ್ತಿ ಅಧಿಕ ಮಾಸ ಹಗಲು ಊಟ ಮಾಡೋದೇ ಇಲ್ಲ, ರಾತ್ರಿ ಸ್ವಲ್ಪ ಫಲಹಾರ ತೆಗೆದುಕೊಳ್ತಾನೆ. ಒಬ್ಬ ತರಕಾರಿ ಮಾರುವನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಜಾಗೃತಿ ಬಹಳ ಸಂತೋಷಕರವಾಗಿದೆ. ನಮ್ಮಲ್ಲಿ 8ನೇ ಸಲ ಅಧಿಕ ಮಾಸದ ಬೃಹತಿ ಸಹಸ್ರ ಹೋಮ ಪ್ರತಿದಿನವೂ ನಡೆದಿದೆ. ಪ್ರತಿ ಸಲದಕ್ಕಿಂತ ಮೊದಲಿನಕ್ಕಿಂತಲೂ ಸ್ವಲ್ಪ ಜನಸಂದಣಿ ಕಡಿಮೆ. ಇದಕ್ಕೆ ನಾನು ಪತ್ತೆ ಹಚ್ಚಿದೆ. ಯಾಕೆ ಅಂತಂದರೆ, ಪ್ರತಿಯೊಂದು ಬಡಾವಣೆಯಲ್ಲಿ, ಪ್ರತಿಯೊಂದು ಕಡೆಯಲ್ಲಿ, ಪ್ರತಿಯೊಂದು ಮಠಗಳಲ್ಲಿ ಪ್ರವಚನ, ದಾನ, ದಂಪತಿ ಭೋಜನ, ಅದಕ್ಕೋಸ್ಕರ ಜನರು ಕಡಿಮೆ ಆಗಿದ್ದಾರೆ. ಭಾಳ ಸಂತೋಷ, ಪರವಾಗಿಲ್ಲ. ಆದರೆ ಭಾಗವಹಿಸ್ತಾ ಇದ್ದಾರೆ, ಭಾಳ ಸಂತೋಷ ಸಂಗತಿ. ಇದು ನಿಜವಾಗಿಯೂ ಕೂಡ ಭಗವದ್ಭಕ್ತಿಯ ಸುವರ್ಣ ಯುಗ ಅಂತ ಅನ್ಬೇಕು.
ಯಾಕೆ ಅನೇಕ ಪೀಠಾಧೀಶರು, ಅನೇಕ ವಿದ್ವಾಂಸರು ಹಗಲು ರಾತ್ರಿ ಜನರಲ್ಲಿ ಜಾಗೃತಿಗಾಗಿ ಪರಿಶ್ರಮ ಪಡ್ತಾ ಇದ್ದಾರೆ. ಅದರ ಪರಿಣಾಮ ರಿಸಲ್ಟ್ ನಮಗೆ ಕಂಡು ಬರ್ತಾ ಇದೆ. ಈಗಾಗಲೇ ನಾವು ಶರ್ವ ಮತ್ತು ಶಿವ ಎರಡು ಶಬ್ದಗಳ ಅರ್ಥಚಿಂತನೆಯನ್ನು ನಿನ್ನಿನ ದಿವಸ ನಾವು ಮಾಡಿದ್ದೇವೆ. ಎರಡು ರುದ್ರದೇವರನ್ನು ಹೇಳುವ ಹೆಸರುಗಳು, ಆದರೆ ಮೂಲತಃ ಪರಮಾತ್ಮನ ಹೆಸರುಗಳು. ಇಪ್ಪತ್ತೆಂಟನೇ ಹೆಸರು ಸ್ಥಾಣು. ಸ್ಥಾಣು ಸ್ಥಾಣು ಅಂತ ತಿಳ್ಕೊಂಡು ಅಂಥೇಳಿ ವ್ಯವಹಾರದ ಸಂಸ್ಕೃತದಲ್ಲಿ ಸ್ಥಾಣು ಅಂತ ತಿಳ್ಕೊಂಡಂತಂದರೆ ಮೋಟು ಮರ, ಎಲೆಗಳು ಇಲ್ಲ ಬಿದ್ದೋಗ್ಬಿಟ್ಟಿವೆ, ಕೇವಲ ಒಣಗಿದ ಟೊಂಗೆಗಳಿಂದ ಯುಕ್ತವಾಗಿರ್ತಕ್ಕಂಥ ಒಂದು ಮರಕ್ಕೆ ಸ್ಥಾಣು ಸ್ಥಾಣು ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಆದರೆ ಸಂಸ್ಕೃತದಲ್ಲಿ ಪರಮಾತ್ಮ ಎಲ್ಲರಲ್ಲಿಯೂ ಕೂಡ ಸರ್ವದಾ ಪೇಕವಾರೇಣೈವ, ಒಂದೇ ಎಲ್ಲ ಕಡೆಯಲ್ಲಿ ಅನಂತ ಜೀವರಾಶಿಗಳಲ್ಲಿ ಯಾವ ವಿಕೃತಿ ಇಲ್ಲದೆ ಪರಮಾತ್ಮ ಅಂತರ್ಯಾಮಿತೆಯ ಸ್ಥಿತನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಥಾಣು ಸ್ಥಾಣು ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರು. ಪರಮಾತ್ಮ ಅನುರೂಪ ಅಂತರ್ಯಾಮಿಯಾಗಿ ಎಲ್ಲ ಕಡೆಗಿದ್ದಾನೆ. ಆದ್ದರಿಂದಾಗಿ ಅವನಿಗೆ ಸ್ಥಾಣು ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಭಗವಂತನ ಈ ರೂಪವನ್ನು ವರ್ಣಿಸ್ತಕ್ಕಂತಹ ಬೃಹತಿಶಾಸ್ತ್ರ ಮಂತ್ರ ಈ ರೀತಿಯಾಗಿದೆ. ಯನ್ಮಾತರಂ ಪಿತರಂ ಸಾಕಂ ಪತಿಂ ಮೋ ಅಜ್ಞಾನಾಂ, ಯನ್ಮಾತರಂ ಪಿತರಂಚ ಸಾಕಂ ಪತಿಂ ಮೋ ಅಜ್ಞಾನಾಂ, ಅಜನಯತಾಸ್ತನ್ವಃ ಸ್ವಾಯಾಧೇನೂನಾಮಿಷುಧ್ಯಸಿ ಓಂ. ಇದರರ್ಥ ಯತ್ ಯಾವ ಕಾರಣದಿಂದ, ಯಸ್ಮಾತ್ ಯಾವ ಕಾರಣದಿಂದ, ಸ್ವಾಯಾಹ ಸ್ವಕೀಯವಾದ ವಿಕಾರರಹಿತವಾದ ಸ್ವರೂಪಭೂತವಾದ, ತನ್ವಃ ತನ್ನ ಅವಿಕಾರಿಯಾದ ಅನಂತ ಶರೀರಗಳು, ಅನಂತ ರೂಪಗಳು, ಇಂಥ ತನ್ನ ರೂಪದಿಂದಲೇ ಪರಮಾತ್ಮ ತಾನು ಜಗತಃ ಮಾತರಂ ಪಿತರಂ ಚ, ಜಗತ್ತಿನ ತಂದೆ ತಾಯಿಗಳನ್ನು ಅಜನಯಥ, ಭಗವಂತನ ಮಹಿಮೆ ಎಷ್ಟಿದೆ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮ ಮತ್ತು ಸರಸ್ವತಿಯರನ್ನು ಪರಮಾತ್ಮ ತಾನು ತನ್ನ ಶರೀರದಿಂದ ಹುಟ್ಟಿಸಿದ್ದಾನೆ. ಅಂದರೆ ಜಗತ್ತಿನ ತಂದೆ ತಾಯಿಗಳು ಅಂತ ಅನಿಸಿಕೊಂಡಿದ್ದ ಬ್ರಹ್ಮ ಸರಸ್ವತಿಯರು ಯಾವ ಭಗವಂತನ ಮಕ್ಕಳು, ಮಾತರಂ ಪಿತರಂಚ, ಜಗತ್ತಿನ ತಂದೆ ತಾಯಿಗಳಿಗೆ ಅಪ್ಪ ಒಬ್ಬನೇ, ಅಪ್ಪನೇ ಹುಟ್ಟಿಸಿದ್ದಾನೆ, ಅಮ್ಮ ಇಲ್ಲ. ಎಲ್ಲ ಕಡೆ ಅಪ್ಪ ಬೀಜಪ್ರಧಾನ ಆಗ್ತಾನೆ, ಅಮ್ಮ ಗರ್ಭಧಾರಣೆ ಮಾಡ್ತಾಳೆ.
ಇಲ್ಲಿ ಬಹಳ ವಿಚಿತ್ರ. ಲಕ್ಷ್ಮೀದೇವಿಗೆ ಲಕ್ಷ್ಮೀದೇವಿಯ ಮೇಲೆ ಭಗವಂತನಿಗೆ ಬಹಳ ಪ್ರೀತಿ. ನಿಮಗೆ ಗಂಡ ಹೆಂಡತಿಯನ್ನು ಪ್ರೀತಿ ನೋಡಬೇಕಾಗಿದ್ದರೆ ಲಕ್ಷ್ಮೀನಾರಾಯಣರನ್ನು ನೋಡಿ. ಎಂದಿಗೂ ಸಹಿತ ಅವರಲ್ಲಿ ಮತಭಿನ್ನತೆ ಬರಲಿಲ್ಲ. ಅಷ್ಟೇ ಅಲ್ಲ, 16-18 ವರ್ಷದ ಯುವತಿಯಂತೆ ಕಾಣುವ ಅನಾದಿ ಕಾಲದ ಈ ಹೆಣ್ಮಗಳು ಲಕ್ಷ್ಮೀದೇವಿ ಇನ್ನು 18 ವರ್ಷದ ಯುವತಿಯಂತೆ ಕಾಣಿಸ್ತಾಳೆ. ಇಲ್ಲ, ಈ ಲಕ್ಷ್ಮೀದೇವಿ ಬ್ರಹ್ಮದೇವರನ್ನ ಮಗನನ್ನಾಗಿ ಪಡೆದಲು, ವಾಯುದೇವರನ್ನ ಮಗನನ್ನಾಗಿ ಪಡೆದಲು, ಮತ್ತು ಮಕ್ಕಳು ಹುಟ್ಟಿದ ಮೇಲೆ ಸ್ವಲ್ಪ ಹೊಟ್ಟೆ ಮುಂದೆ ಬರೋ ಸ್ವಾಭಾವಿಕಲ್ಲನು. ಇಬ್ಬಿಬ್ಬರು ಮಕ್ಕಳಾದ ಮೇಲೆ ಸೌಂದರ್ಯದಲ್ಲಿ ಸ್ವಲ್ಪ ಅನಾನುಕೂಲತೆ ಇರ್ತದೆ. ಹೆರುವುದಕ್ಕಿಂತ ಮೊದಲು ತೆಳುವಾದ ಹೊಟ್ಟೆ, ತೆಳುವಾದ ಕಟಿ, ಸ್ವಲ್ಪ ಲಕ್ಷ್ಮೀದೇವಿಗೆ ಸ್ವಲ್ಪ ಚೇಂಜ್ ಆಗಿರಬೇಕಲ್ಲ. ಇಲ್ಲ, ಯಾಕೆ? ಪರಮಾತ್ಮ ಹೇಳಿದ ಲಕ್ಷ್ಮೀದೇವಿಗೆ, ನೋಡು, ಮತ್ತೆ ಗರ್ಭಧಾರಣೆ ಮಾಡಿ ಮತ್ತೆ ಹೆರಿಗೆ ಮಾಡಿಕೊಂಡು ನಿನ್ನ ರೂಪಕ್ಕೆ ಸ್ವಲ್ಪ ಅನಾನುಕೂಲತೆ ಆಗೋದು ಬೇಡ. ನಿನ್ನ ಪರ್ಸ್ನಾಲಿಟಿ, ನಿನ್ನ ಫಿಗರ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯೂನತೆ ಬರೋದು ಬೇಡ. ಬರ್ತಿರಲಿಲ್ಲ ಮಾತು ಬೇರೆ, ನಾನು ತಮಾಷೆಗೋಸ್ಕರ ಹೇಳ್ತಾ ಇದ್ದೇನೆ. ನಾನೇ ಮಕ್ಕಳನ್ನು ಪಡೀತೇನೆ. ಇಂಥ ಗಂಡ ಜಗತ್ತನ್ನು ಸಿಗ್ತಾನೆ ಹೇಳ್ರಿ ಯಾರಾದರೂ. ನೀ ಶ್ರಮ ಬೇಡ, ಹೆಂಡತಿಗೆ ನೀ ಶ್ರಮ ಪಡಬೇಡ, ನಾನು ಮಗನನ್ನು ಪಡೀತೇನೆ. ಆನಂತರ ತನ್ನ ಮಗನಿಗೆ ಒಳ್ಳೆ ಹೆಂಡತಿಯನ್ನು ಹುಡುಕಬೇಕಲ್ಲ, ಹುಡುಕೋದು ಬೇಡ ಅಂತೇಳಿ ಪರಮಾತ್ಮನೇ ತಾನು ಲಕ್ಷ್ಮೀದೇವಿ ಸರಸ್ವತಿಯನ್ನು ಕೊಟ್ಟೆ. ಸರಸ್ವತಿ ಭಾರತೀಯರು ಈ ಪರಮಾತ್ಮನ ಮಕ್ಕಳೇ, ಬ್ರಹ್ಮವಾಯುದೇವರು ಪರಮಾತ್ಮನ ಮಕ್ಕಳೇ. ಆಯ್ತು ಬಿಡ್ರಿ ಆಚಾರ್ಯ, ಇನ್ಮೇಲೆ ನಿಮ್ಮ ಹಿಂದೂ ಧರ್ಮವನ್ನು, ನಿಮ್ಮ ಸನಾತನ ಧರ್ಮವನ್ನು ಎಲ್ಲ ರೀತಿಯಿಂದಲೂ ಟೀಕೆ ಮಾಡೋದಕ್ಕೋಸ್ಕರ ನಮಗೊಂದು ಅವಕಾಶ ಸಿಕ್ತು. ಯಾಕೆ? ಏನು ರೀ, ಎಂಥ ದೇವ್ರನ್ನ ನೀವು ಪೂಜೆ ಮಾಡ್ತೀರಿ? ಬ್ರಹ್ಮ ಸರಸ್ವತಿಯವರು ಅಕ್ಕ ತಂಗಿಯರಲ್ಲೇನು? ಇಲ್ಲ, ಬ್ರಹ್ಮ ಸರಸ್ವತಿಯವರು ಅಣ್ಣ ತಂಗಿಯರು. ಅಣ್ಣ ತಂಗಿಯರು ಮದುವೆ ಆಗ್ತಾರೆ, ನಡೀತೆ. ಬೇರೆ ಧರ್ಮದಲ್ಲಿ ಆಗ್ತಾರೆ ಅಂತೇಳಿ ಅವ್ರಿಗೆ ಬೈತಾರಲ್ಲ ನೀವು. ಅಣ್ಣ ತಂಗಿಯರು ಮದುವೆ ಆಗ್ತಾರೆ. ಆನಂತರ ಮತ್ತೊಂದು ಕಥೆ ಬರ್ತದೆ. ಬ್ರಹ್ಮದೇವರು ಸೃಷ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನಗೊಬ್ಬಳು ಜೊತೆಗೆ ಬೇಕು ಅಂಥೇಳಿ ಸರಸ್ವತಿಯನ್ನು ಹುಟ್ಟಿಸಿದ. ಅವಳು ಮಂಜಿನ ರೂಪದಿಂದ ಅಭಿವ್ಯಕ್ತಳಾದಾಗ ಅವಳ ಸೌಂದರ್ಯ ನೋಡಿ ಮೋಹಿತನಾದ. ಅವಳ ಜೊತೆಗೆ ದೇಹ ಸಂಬಂಧವನ್ನು ಮಾಡಲು ಬಯಸಿದ. ಆಗ ಅವಳು ನಾಚಿದಳು. ಆದರೂ ಬ್ರಹ್ಮ ಮದುವೆಯಾದ. ಆಯ್ತು, ಮಗಳನ್ನೇ ಮದುವೆಯಾದ ಬ್ರಹ್ಮ. ಏನು ರೀ ಇದು ಸಂಬಂಧ? ಇದು ಎಷ್ಟು ನಿಮ್ಮ ಭಾರತೀಯ ಸಂಸ್ಕೃತಿ ಹೊಲಸ್ಮಯ. ಅಣ್ಣ ತಂಗಿ ಅದನ್ನು ಮದುವೆ ಆಗ್ತಾರೆ, ಅಪ್ಪ ಮಕ್ಕಳು ಮದುವೆ ಆಗ್ತಾರೆ. ಇದು ಯೋಗ್ಯ ಏನ್ರಿ ಹೇಳಿ?
ಇದಕ್ಕೇನೆ ಹೇಳೋದು ಸನಾತನ ಧರ್ಮ ಅರ್ಥ ಆಗದೇ ಇರತಕ್ಕಂಥ ಜನರು ಮಾಡುವ ಟೀಕೆ, ಜನರು ಮಾಡುವ ಈ ರೀತಿಯಾಗಿರ್ತಕ್ಕಂಥ ಅಜ್ಞಾನದ ಮಾತುಗಳು. ಒಂದು ಮಾತು ನೆನಪಿಟ್ಟುಕೊಳ್ಳಿ, ತಂಗಿ ತಮ್ಮರ ಸಂಬಂಧ ಯಾವಾಗ ಅವರು ಇಬ್ಬರಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ RNA DNA ಇದ್ದಾಗ, ಒಂದೇ ಥರದ RNA DNA ಇದ್ದಾಗ ಅವರು ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ನೆನೆಸ್ಕೊಳ್ತಾರೆ. ಆದರೆ ಇಲ್ಲಿ ಪುರುಷ ಸ್ತ್ರೀ ಸಂಬಂಧವೇ ಇಲ್ಲ. ಪರಮಾತ್ಮ ಸಂಕಲ್ಪ ಮಾಡಿದ, ಅವನ ನಾಭಿಯಲ್ಲಿ ಕಮಲ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬ್ರಹ್ಮದೇವರನ್ನು ಹುಟ್ಟಿಸಿದ. ಇಲ್ಲಿ ಶುಕ್ಲ ಶೋಣಿತ ಸಂಪರ್ಕ ಬಂತೇನು? ಪರಮಾತ್ಮ ಗರ್ಭಧಾರಣ ಮಾಡಿದ್ನೇನು? ಇಲ್ಲ. ತನ್ನ ಮನಸ್ಸಿನಿಂದ, ತನ್ನ ತಪಸ್ಸಾಮರ್ಥ್ಯದಿಂದ ಇಚ್ಛೆ ಮಾಡಿದ, ಸೃಷ್ಟಿಯಾಯಿತು. ಇಲ್ಲಿ ಯಾವ ಸಂಬಂಧ ಬರೋದಿಲ್ಲ. ಅದೇ ಪರಮಾತ್ಮ ತಾನು ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧಾದ ರೂಪಗಳನ್ನು ತೆಗೆದುಕೊಂಡಾಗ ಆ ರೂಪಗಳಿಂದಲೇ ಲಕ್ಷ್ಮೀ ಮತ್ತು ಸರಸ್ವತಿಯರಿಗೂ ಕೂಡ, ಭಾರತೀಯ ಸರಸ್ವತಿಯರಿಗೂ ಜನ್ಮ ಕೊಟ್ಟ. ಅದೇ ಸರಸ್ವತಿ ದೇವಿಯನ್ನು ಬ್ರಹ್ಮದೇವರ ಸಂಕಲ್ಪದಿಂದ ಇನ್ನೊಮ್ಮೆ ಸೃಷ್ಟಿ ಮಾಡಿ, ನನಗೆ ಒಂದು ಹೆಂಡತಿ ಬೇಕು ಅಂತ ಸೃಷ್ಟಿ ಮಾಡಿದರು. ಏನು ಬ್ರಹ್ಮದೇವರ ಹೆಂಡತಿ ಜೊತೆ ಸಂಬಂಧ ಮಾಡಿದ್ರ? ಇಲ್ಲ. ಮನಸ್ಸಿನ ಸೃಷ್ಟಿ, ಮಾನಸಿ ಸೃಷ್ಟಿ, ತಪಸ್ಸಾಮರ್ಥ್ಯದಿಂದ ಒಂದು ಸೃಷ್ಟಿಯನ್ನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅಂತ ಏನಿದೆ, ಆಗ ಅಕ್ಕ ತಂಗಿಯರು, ಅಪ್ಪ ಮಕ್ಕಳು ಈ ಸಂಬಂಧ ಇರೋದೇ ಇಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ಬ್ರಹ್ಮದೇವರನ್ನು ಬೈದದ್ದು. ನಮ್ಮಲ್ಲಿದ್ದಾರೆ ಎಥಿಯಿಸ್ಟ್, ಲೆಫ್ಟಿಸ್ಟ್, ಒಂದು ವಿಶಿಷ್ಟ ಧರ್ಮದವರು ಹೆಚ್ಚು ಜನ ಲೆಫ್ಟಿಸ್ಟ್ ಇದ್ದಾರೆ. ಅವರೆಲ್ಲ ಬೈತಾ ಇರ್ತಾರೆ, ಮಗಳನ್ನ ಮದುವೆ ಆದ ಬ್ರಹ್ಮದೇವರು, ಮಗಳನ್ನೇ ಮೋಹಿಸಿದ, ಇಂಥ ಬ್ರಹ್ಮದೇವ್ರನ್ನ ಯಾಕೆ ಪೂಜೆ ಮಾಡಬೇಕು? ಇವರೆಲ್ಲ ತಮ್ಮ ಇಚ್ಛೆಯಿಂದ ಹುಟ್ಟಿಸಿದರು, ತಮ್ಮ ಸಾಮರ್ಥ್ಯದಿಂದ ಹುಟ್ಟಿಸಿದರು, ತಮ್ಮ ತಪಸ್ಸಾಮರ್ಥ್ಯದಿಂದ ಹುಟ್ಟಿಸಿದರು. ಆದ್ದರಿಂದ ಇವರಿಗೆ ಯಾವ ದೋಷ ಕೊಡಲಿಕ್ಕೆ ಬರೋದಿಲ್ಲ. ನನಗೆ ಒಬ್ಬಳು ಹೆಂಡತಿ ಬೇಕು ಅಂತ ಇಚ್ಛೆ ಮಾಡಿದ ಹೆಣ್ಮಗಳು ಹುಟ್ಟಿದ್ಲು, ತಾನು ಸೃಷ್ಟಿ ಮಾಡಿದ ಹೆಂಡತಿ ರೂಪದಿಂದ ಸೃಷ್ಟಿ ಮಾಡಿದ ಅವಳನ್ನು. ಆಗ ಮಗಳಾಗ್ತಾಳೆ. ಅವಳು ಮಗಳು ಯಾವಾಗ ಆಗ್ತಾಳೆ? ಶರೀರ ಸಂಬಂಧದಿಂದ ಹುಟ್ಟಿದಾಗ ಮಗಳಾಗ್ತಾಳೆ. ಪರಮಾತ್ಮ ತಾನು ಎಷ್ಟೋ ಗಂಡ ಹೆಂಡತಿಯನ್ನು ಹುಟ್ಟಿಸುತ್ತಾನೆ. ಹಾಗಾದ್ರೆ ಅವೆಲ್ಲ ಅಕ್ಕ ತಮ್ಮಂದರು ಅಣ್ಣ ತಂಗಿಯರಾದ್ರ? ಇಲ್ಲ, ಜೊತೆಯಾಗಲಿ, ಗಂಡ ಹೆಂಡತಿ ಜೊತೆಯಾಗಲಿ ಹುಟ್ಟಲಿ ಅಂತಕೊಂಡಂತೆ ಹುಟ್ಟಿಸಿದ್ದಾನೆ. ಇಂಥ ತಪಸ್ಸಾಮರ್ಥ್ಯದಿಂದ, ಮನಸ್ಸಿನಿಂದ, ಇಚ್ಛೆಯಿಂದ ಹುಟ್ಟಿದ ವ್ಯಕ್ತಿಗಳಲ್ಲಿ ಅಕ್ಕ ತಂಗಿ ಸಂಬಂಧ ಹೇಳಲಿಕ್ಕೆ ಬರೋದಿಲ್ಲ. ಬ್ರಹ್ಮದೇವರ ಮಗ ಮನು, ಸ್ವಯಂಭೂ ಮನು. ಬ್ರಹ್ಮದೇವರ ಇನ್ನೊಬ್ಬ ಮಾನಸ ಪುತ್ರ, ಅವರ ಮನಸ್ಸಿನಿಂದ ಇಚ್ಛೆಯಿಂದ ಹುಟ್ಟಿದ ವ್ಯಕ್ತಿ ಕರ್ದಮ ಪ್ರಜಾಪತಿ. ಸ್ವಯಂಭೂ ಮನುವಿನ ಮಗಳು ಮನುವಿನ ಮಗಳು ದೇವಹೂತಿ.
ಸ್ವಯಂಭುವನಪ್ಪ ಬ್ರಹ್ಮ, ಕರ್ದಮ ಪ್ರಜಾಪತಿ ಅಪ್ಪ ಬ್ರಹ್ಮ. ದೇವಹೂತಿಯನ್ನು ಕರ್ದಮ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿದರು. ಅಂದರೆ ಕಾಕಾನ ಜೊತೆಗೆ ಮದುವೆ ಆದಲ್ಲ ಅವಳು, ನನ್ನ ಚಿಕ್ಕಪ್ಪನ ಜೊತೆಗೆ ಮದುವೆ ಆದಲ್ಲ ಅವಳು. ಇಲ್ಲ, ಇವೆಲ್ಲ ಮಾನಸ ಸೃಷ್ಟಿ. ಅದ್ಭುತವಾಗಿರ್ತಕ್ಕಂಥ ಇಚ್ಛಾಶಕ್ತಿಯಿಂದ ಆಗಿರ್ತಕ್ಕಂಥ ಸೃಷ್ಟಿಗಳು. ಇಲ್ಲಿ ಅಕ್ಕ ತಮ್ಮ ಅಣ್ಣ ತಮ್ಮ ಸಂಬಂಧ ಹಚ್ಚಲಿಕ್ಕೆ ಬರೋದಿಲ್ಲ, ಅಪ್ಪ ಮಗಳು ಸಂಬಂಧ ಹಚ್ಚಲಿಕ್ಕೆ ಬರೋದಿಲ್ಲ. ಇದನ್ನು ಹಚ್ತೀವಿ ಅಂತ ತಿಳ್ಕೊಂಡಂತಂದರೆ, ಹಾಗಾದರೆ ಹೆಂಡತಿ ಇಲ್ಲದೆ ಇಚ್ಛಾಶಕ್ತಿಯಿಂದ ನೀವು ಹುಟ್ಟಿಸಿ ತೋರಿಸ್ರಿ. ಹುಟ್ಟಿಸಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತಂದರೆ ಆಗಿದ್ದನ್ನು ಯಾಕೆ ನೀವು ಇದು ಮಾಡ್ತೀರಿ, ಬೈತೀರಿ? ನಾವಂತೂ ಆಗೇ ಇಲ್ಲ. ಸರಸ್ವತಿ ಹುಟ್ಟಿಲ್ಲಪ್ಪ, ಸರಸ್ವತಿ ಬ್ರಹ್ಮದಿಂದ ಹುಟ್ಟಿಲ್ಲ ನಾವು ಅಂತೀವಿ. ನಮ್ಮಿಂದಲೇ ನೀವು ಏನು ತೆಗೆದುಕೊಳ್ತೀರಿ, ನಮ್ಮಿಂದಲೇ ಸಾಹಿತ್ಯ ತೆಗೆದುಕೊಳ್ತೀರಿ. ನಾವು ಹೇಳಿದ ಅರ್ಥ ತೆಗೆದುಕೊಳ್ಳೋದಿಲ್ಲ, ನಿಮ್ಮ ಪ್ರಕಾರ ಅರ್ಥ ಮಾಡಿ ಬೈತಾ ಕೂತ್ಕೊಳ್ತೀರಿ. ಯಾವ ಮಹಾಭಾರತ ದ್ರೌಪದಿ ದೇವಿಗೆ 5 ಜನ ಗಂಡಂದರು ಅಂತ ಹೇಳ್ತದೆ, ಅದೇ ಮಹಾಭಾರತ ಹೇಳ್ತದೆ ಅವಳು ಅಗ್ನಿಯಿಂದ ಹುಟ್ಟಿರ್ತಕ್ಕಂಥ ಅಯೋನಿಜ ಸ್ತ್ರೀ. ಅವಳಲ್ಲಿ 5 ಜನ ದೇವತೆಗಳಿದ್ದರು. 5 ಜನ ದೇವತೆಗಳು 5 ಜನ ಜೊತೆಗೆ ಮದುವೆ ಆದರು. ಒಬ್ಬನಿಗೆ ಒಬ್ಬಳೇ ಹೆಂಡತಿ, ಒಬ್ಬಳಿಗೆ ಒಬ್ಬನೇ ಗಂಡ. ಅಲ್ಲಿಯೇ ಸಮಾಧಾನ ನಿಮಗೆ ಬೇಕಾಗಿಲ್ಲ, ಸುಮ್ಮನೆ ಕಥೆ ಬೇಕು ಅರ್ಧಂಬರ್ಧ, ಅದನ್ನು ಟೀಕೆ ತೆಗೆದುಕೊಳ್ತಕ್ಕಂಥದ್ದು. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ನಮ್ಮ ಸನಾತನ ಧರ್ಮ ಎಂದಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮದ ವಿರುದ್ಧವಾಗಿರ್ತಕ್ಕಂಥ ವ್ಯವಹಾರವು ಯಾವ ಪಾತ್ರದಲ್ಲಿಯೂ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಸಂದರ್ಭ ಬಂತು ಅಂತಿಕೊಂಡಂತೇಳಿ ನಾನು ವಿವರಣೆ ಮಾಡಿದೆ. ಯನ್ಮಾತರಂ ಪಿತರಂಚ ಸಾಕಂ ಪತಿಮ್ಮೋ ಅಜ್ಞಾನಂ ಅಜನಯತಾ ತನ್ವಸ್ತ್ವಾಯಾಧೇನೂನಾಮಿಷುದ್ಯಸಿ ಯತ್ ಸ್ವಾಯಾಃ ಸ್ವಕೀಯಾಯಾಃ ವಿಕಾರರಹಿತತ್ವಾತ್ ಸ್ವರೂಪಭೂತಾಯಾಃ ತನ್ನ ವಿಕಾರವಿಲ್ಲದ ತನ್ನ ಶರೀರದಿಂದ, ಜ್ಞಾನಾನಂದಾತ್ಮಕವಾದ ಶರೀರದಿಂದ, ಪಾಂಚಭೌತಿಕ ಶರೀರ ಅಲ್ಲ. ಜಗತ್ತೋ ಮಾತರಂ ಪಿತರಂಚ ತಥಾ ಸಾಕಂ ಉಳಿದ ದೇವತೆಗಳನ್ನೂ ಸಹ ಅಜನಯಾತಃ ಪರಮಾತ್ಮ ನೀನು ಅವರಿಗೆ ಜನ್ಮ ಕೊಟ್ಟಿ. ಅಷ್ಟೇ ಅಲ್ಲ, ಎಲ್ಲರಲ್ಲಿಯೂ ಕೂಡ ಅಣುರೂಪದಿಂದ ಅವರಲ್ಲಿ ಇದ್ದು ಸ್ಥ ಅಣು ಅಣುರೂಪೇಣ ತಿಷ್ಠತೀತಿ ಸ್ಥಾಣು ಸ್ಥಾಸ್ಯತಿ ಅಣುರೂಪೇಣ ಸ್ಥಾಣು. ಎಲ್ಲರಲ್ಲಿಯೂ ಕೂಡ ಸೂಕ್ಷ್ಮ ರೂಪದಿಂದ ಜಗತ್ತನ್ನು, ಬ್ರಹ್ಮದೇವರನ್ನು, ವಾಯುದೇವರನ್ನು, ಸರಸ್ವತಿಯನ್ನು, ಭಾರತೀ ದೇವಿಯನ್ನು, ಉಪಲಕ್ಷಣತೆಯ ಸಕಲ ದೇವತೆಗಳನ್ನು ಸೂಕ್ಷ್ಮ ರೂಪದಿಂದ ಹುಟ್ಟಿಸಿ ಸ್ವಲ್ಪವೂ ವಿಕಾರವಿಲ್ಲದೆ ಎಲ್ಲರಲ್ಲಿಯೂ ಕೂಡ ಪ್ರೇರಕನಾಗಿ ಪರಮಾತ್ಮ ಇದ್ದಾನೆ. ಆದ್ದರಿಂದಾಗಿ ಅವನಿಗೆ ಸ್ಥಾಣು ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ನಿರ್ವಿಕಾರೇಣ ಸನ್ ತಿಷ್ಠತೆ ಇತಿ ಸ್ಥಾ ಅಣುರೂಪೇಣ ತಿಷ್ಠತೆ ಇತಿ ಸ್ಥಾಣು. ಭಗವಂತನಿಗೆ ಸ್ಥಾಣು ಅಂತ ತಿಳ್ಕೊಂಡು ಅಂತ ಹೇಳೋದಕ್ಕೋಸ್ಕರ ಶ್ರೀಕೃಷ್ಣ ಸ್ವತಃ ಹೇಳ್ತಾನೆ, ಅಚ್ಛೇದ್ಯೋಯಂ ಅದಾಹ್ಯೋಯಂ. ಈ ಪರಮಾತ್ಮ ಇವನನ್ನು ಕಟ್ ಮಾಡಲಿಕ್ಕೆ ಬರೋದಿಲ್ಲ, ಇವನನ್ನು ಸುಡ್ಲಿಕ್ಕೆ ಬರೋದಿಲ್ಲ, ಇವನನ್ನು ನೀರಿನಲ್ಲಿ ಹಾಕಿ ಕೊಳಸ್ಲಿಕ್ಕೆ ಬರೋದಿಲ್ಲ, ಇವನನ್ನು ಒಣಗಿಸ್ಲಿಕ್ಕೆ ಬರೋದಿಲ್ಲ. ಯಾಕೆ? ಇವನು ನಿತ್ಯನಾಗಿದ್ದಾನೆ, ಸರ್ವಗತಃ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ. ಸ್ಥಾಣು ಎಲ್ಲರ ಅಂತರ್ಯಾಮಿಯಾಗಿ ಅಣುರೂಪದಿಂದ ಇದ್ದಾನೆ. ಅಚ್ಚೆ ಅಲ್ಲ, ಇವನನ್ನು ಯಾರೂ ಅಲುಗಾಡಿಸ್ಲಿಕ್ಕಾಗೋದಿಲ್ಲ,
ಅನಾದಿ ಕಾಲದಿಂದ ಇದ್ದಾನೆ ಸನಾತನ. ಇಂಥ ಪರಮಾತ್ಮನ ಪ್ರತಿಬಿಂಬನಾದ ಜೀವನೂ ಕೂಡ ಇದೇ ರೀತಿಯಾಗಿ ಅಚ್ಛೇದ್ಯೋಯಂ ಮದಾಹ್ಯೋಯಂ ಅಕ್ಲೇದ್ಯೋ ಶೌಷ್ಯೇವಚ. ಈ ಜೀವನನ್ನು ಕೂಡ ಕಟ್ ಮಾಡಲಿಕ್ಕಾಗೋದಿಲ್ಲ, ಈ ಜೀವನನ್ನು ಸುಡಲಿಕ್ಕಾಗೋದಿಲ್ಲ, ಈ ಜೀವನನ್ನು ಕೊಳಿಸ್ಲಿಕ್ಕಾಗೋದಿಲ್ಲ, ಈ ಜೀವನನ್ನು ಒಣಗಿಸ್ಲಿಕ್ಕಾಗೋದಿಲ್ಲ. ಯಾಕೆ? ನಿತ್ಯನಾದ, ಸರ್ವಗತನಾದ, ಅಚಲನಾದ, ಸನಾತನನಾದ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ. ಪರಮಾತ್ಮ ಇವನನ್ನು ತನ್ನ ಹತ್ತಿರ ಇಟ್ಕೊಂಡಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮ ಇವನಿಗೆ ಸ್ಥಾಣು ಅಂತ ತಿಳ್ಕೊಂಡು ಅಂತ ಹೇಳಿ ಹೆಸರು. ಏನಪ್ಪ ಸ್ಥಾಣು ಅಂತ ತಿಳ್ಕೊಂಡು ಅಂತಂದರೆ ಅಣುರೂಪದಿಂದ ಇದ್ದಾನೆ, ಅಥವಾ ಸ್ಥಾಣು ಅಂತ ತಿಳ್ಕೊಂಡಂಥ ಜಡರೂಪದಿಂದ ಇದ್ದಾನೆ. ಇವನು ಮಾತಾಡ್ಲಿಕ್ಕೆ ಆಗಂಗಿಲ್ಲೇನು? ಇವನು ನೋಡ್ಲಿಕ್ಕೆ ಆಗಂಗಿಲ್ಲೇನು? ಇವನಿಗೆ ವ್ಯವಹಾರ ಮಾಡಲಿಕ್ಕೆ ಆಗಂಗಿಲ್ಲೇನು? ಅಥವಾ ಮಾಯಾವಾದಿಗಳು ಹೇಳುವಂತೆ ಶುದ್ಧ ಬುದ್ಧ ಮುಕ್ತ ಸ್ವಭಾವ, ಇವನಲ್ಲಿ ಯಾವ ಗುಣವೂ ಇಲ್ಲ, ನಿರ್ಗುಣ ಅಂತ ತಿಳ್ಕೊಂಡಂತಿದ್ದಾನೇನು? ಇಲ್ಲ. ಬ್ರಹ್ಮಸೂತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಯಾಕೆ? ಈಕ್ಷತೆ ನಾ ಶಬ್ದಂ. ಪರಮಾತ್ಮ ಅನುರೂಪದಿಂದ ಇದ್ದರೂ ಸಹಿತ ನೋಡ್ತಾನೆ, ಮಾತನಾಡ್ತಾನೆ, ಉಪದೇಶ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಓಡಾಡ್ತಾನೆ, ಎಲ್ಲ ಮಾಡ್ತಾನೆ. ಈಕ್ಷತೆಯರ್ನಾ ಶಬ್ದಂ ಅಂತನೋ ಬ್ರಹ್ಮಸೂತ್ರ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತದೆ. ಹೋಗಲ್ರಪ್ಪ, ಪರಮಾತ್ಮ ಈ ಶಕ್ತಿ ಅದಲ್ಲ ಅಂತಕೊಂಡಂತ ಹೌದು, ಬೇಕಾದಷ್ಟು ರೂಪ ತೆಗೆದುಕೊಂಬ ಶಕ್ತಿ ಅದು. ತನ್ನಿಂದ ತಾನೇ ಹುಟ್ಟುತ್ತಾನೆ. ಭಾಗವತ್ ಬ್ರಹ್ಮಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಕುಮಾರೋ ನಾಮ ಭಗವಾನ್ ಸ್ವಯಂ ಅಜಾಯತೆ. ಸನತ್ ಕುಮಾರ ಅಂತಕೊಂಡಂತೇಳಿ ಹೆಸರಿನಿಂದ ಪರಮಾತ್ಮ ತನ್ನಿಂದ ತಾನೇ ಹುಟ್ಟಿದ ಅಂದರೆ ಅವತರಿಸಿದ ಅಂತ ಅರ್ಥ. ಸ್ಥಾಣುತಾಂ ಪ್ರಾದಾತ್. ಇಂತಹ ಸನತ್ ಕುಮಾರರು ಸ್ಥಾಣು ಅಂದರೆ ರುದ್ರದೇವರಿಗೆ ಅನೇಕ ಶಾಸ್ತ್ರಗಳ ಉಪದೇಶವನ್ನು ಮಾಡಿ ಅವರಿಗೂ ಕೂಡ ಅಂತರ್ಯಾಮಿತ್ವವನ್ನು, ನಮ್ಮ ಅಂತರ್ಯಾಮಿಯಾಗಿದ್ದುಕೊಂಡು ನಮ್ಮ ಮನಸ್ಸನ್ನು ನೇಮನ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕೊಟ್ಟ. ತಾನು ಅಂತರ್ಯಾಮಿಯಾಗಿದ್ದುದಲ್ಲದೆ ಇನ್ನೊಬ್ಬರಿಗೆ ಅಂತರ್ಯಾಮಿಯಾಗಿರುವಂಥ ಸಾಮರ್ಥ್ಯವನ್ನು ಕೂಡ ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ಸ್ಥಾಣು ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಯಾಕೆ ಈ ದೇವರನ್ನು ನೆನೆಸ್ಬೇಕು ನಾವು? ಇಂಥ ಅಘಟಿತ ಘಟನಾ ಸಾಮರ್ಥ್ಯ ಪರಮಾತ್ಮನಿಗಿದೆ. ಆದ್ದರಿಂದಾಗಿ ಅವನನ್ನು ನಂಬಿದರೆ ನಮ್ಮ ಇಂಪಾಸಿಬಲ್ ಕೆಲಸವು ಪಾಸಿಬಲ್ ಆಗ್ತದೆ. ಯಾಕೆಂದರೆ ಅವನಿಗೆ ಯಾವುದೂ ಇಂಪಾಸಿಬಲ್ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮನ ಈ ಸ್ಥಾಣು ಅಂತ ಹೆಸರನ್ನು ನಾವು ನೆನಪಿನ ಇಟ್ಟುಕೊಳ್ಬೇಕು. ಯಾಕೆ? ಎಲ್ಲರಲ್ಲಿ ಅಂತರ್ಯಾಮಿಗಿದ್ದಾನೆ, ನನ್ನ ಅಂತರ್ಯಾಮಿಯಾಗಿಯೂ ಇದ್ದಾನೆ. ನಾನೊಬ್ಬ ಅನಾಥ. ತಂದೆ ಬಿಟ್ಟು ಹೋದ್ಲು, ತಾಯಿ ಬಿಟ್ಟು ಹೋದ್ಲು. ತಂದೆ ತಾಯಿ ಇಲ್ಲದ ಅನಾಥ ನಾನು. ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಒಳಗಿದ್ದಾನಲ್ಲ ತಂದೆ ತಾಯಿ, ಅಣ್ಣ ತಮ್ಮ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಈ ರೀತಿಯಾಗಿ ಪರಮಾತ್ಮ ತಾನು ಇರುವಾಗ ಈ ಸ್ಥಾಣು ಅಂತನ್ನು ತಿಳ್ಕೊಂಡಾಗ ನಾನು ಯಾಕೆ ಅಂಜಬೇಕು? ನಾನು ಯಾಕೆ ಅನಾಥ ಅಂತ ತಿಳ್ಕೊಂಡಂತ ಅನ್ಸ್ಕೊಳ್ಬೇಕು? ನಾನು ಯಾಕೆ ನನಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡಂತ ಅನ್ಸ್ಕೊಳ್ಬೇಕು? ನನ್ನ ಒಳಗೆ ಯಾವಾಗಲೂ ಇದ್ದಾನಪ್ಪ, ಒಂದು ಸೆಕೆಂಡ್ ಬಿಟ್ಟಿರೋದಿಲ್ಲ. ಉಳಿದವರೆಲ್ಲರ ಬಿಟ್ಟಿರ್ತಾರೆ. ಅಪ್ಪನೂ ದೂರಿಗೆ ಹೋಗ್ಬೋದು, ಅಮ್ಮನೂ ಊರಿಗೆ ಹೋಗ್ಬೋದು, ಅಣ್ಣ ತಮ್ಮಂದ್ರು ಊರಿಗೆ ಹೋಗ್ಬೋದು, ಹೆಂಡ್ತಿನೂ ಹೋಗ್ಬೋದು, ಗಂಡನೂ ಹೋಗ್ಬೋದು, ಮಕ್ಕಳು ಹೋಗ್ಬೋದು. ಇವನು ಬಿಟ್ಟು ಹೋಗೋದಿಲ್ಲ. ಸ್ಥಾಣು
ಇದನ್ನು ಹೀಗೆ ವಿಭಾಗ ಮಾಡಿದಾಗಲೂ ಒಂದು ವಿಶಿಷ್ಟ ಅರ್ಥ ಬರ್ತದೆ. ಸ್ವಾತಂತ್ರ್ಯನ ತಿಷ್ಠತಿ ಇತಿ ಸ್ಥಃ. ಇವನು ಸ್ವತಂತ್ರ, ಇವನ ಎಕ್ಸಿಸ್ಟೆನ್ಸಿಗೆ ಯಾರ ಹೆಲ್ಪ್ ಬೇಕಾಗಿಲ್ಲ, ತಾನೇ ಸ್ವತಃ ಎಕ್ಸಿಸ್ಟ್ ಇದ್ದಾನೆ, ಸ್ವತಂತ್ರವಾಗಿ ತಾನೇ ತನ್ನ ಅಸ್ತಿತ್ವದಿಂದ ಯುಕ್ತನಾಗಿದ್ದಾನೆ. ಆದ್ದರಿಂದ ಸ್ಥ. ಆನಂತರ ಅಕಾರ ಸರ್ವಭಾಗಾತ್ಮ, ಸರ್ವವೇದವಾಚನಾಗಿದ್ದಾನೆ. ಸ್ಥ ಆಯಿತು, ಸ್ಥ ಇದ್ದದ್ದು ಹೋಗಿ ಸ್ಥ ಆಯಿತು. ನ ಅಂತಿಕೊಂಡಂತಂದರೆ ಸುಖವನ್ನು ತಂದುಕೊಡ್ತಕ್ಕಂಥವನು. ನಿರ್ವೃತ್ತಿ ವಾಚಕ, ಒಳ್ಳೆಯ ತೃಪ್ತಿಯನ್ನು ತಂದು ಕೊಡ್ತಾನೆ. ನಿರ್ವೃತ್ತಿ ಅಂದರೆ ತೃಪ್ತಿ. ಆನಂತರ ಇದೆಲ್ಲೂ ಅವನಲ್ಲಿ ಟೆಂಪ್ರರಿ ಅಲ್ಲ, ಇವನಲ್ಲಿ ಯಾವಾಗಲೂ ಇವನ ಸ್ವಭಾವವೇ ಆಗಿದೆ. ತಾಚ್ಛಲ್ಯ ಅರ್ಥದಲ್ಲಿ ಉ, ಸ್ಥ ಅಣ ಉ. ನೋಡಿ, ಒಂದು ಶಬ್ದವನ್ನು ಎಷ್ಟು ರೀತಿಯಿಂದ ಪರಮಾತ್ಮನ ಒಂದೊಂದು ಹೆಸರದ ನಿರ್ವಚನ ಮಾಡ್ತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೆ 100 ಅರ್ಥಗಳಿವೆ, 1000 ಅರ್ಥಗಳಿವೆ ಅಂತ ತಿಳ್ಕೊಂಡಂತಾರೆ. ಅದನ್ನು ಅವ್ರು ಮಾಡಿ ತೋರಿಸೋದು ತಮ್ಮ ಕಾಲದಲ್ಲಿ. ಅಥವಾ ಸರ್ವತ್ರ ತಿಷ್ಠತೆ ಇತಿ ಸ್ಥಃ, ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ, ಆದ್ದರಿಂದ ಇವನಿಗೆ ಸ್ಥ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಆ ನಂತರ ಅಣುವಾಗಿದ್ದಾನೆ, ಆ್ಯಟಮ್ಗಿಂತಲೂ ಸಣ್ಣಾಗಿದ್ದಾನೆ. ಬೇಕಾದರೆ ಪರ್ವತಕ್ಕಿಂತಲೂ ದೊಡ್ಡವನಾಗ್ತಾನೆ. ಸ್ಥಶ್ಚ ಅಣುಶ್ಚ ಸ್ಥಾಣು. ಭಗವಂತ ಅಣು ಅನ್ಲಿಕ್ಕೆ ಪ್ರಮಾಣ ಏನಪ್ಪ? ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಶ್ಚ ಜಂತೋ ನಿಹಿತೋ ಗುಹಾಯಾಮ್. ಕಾಟಕೋಪನಿಷತ್ತು ಹೇಳ್ತದೆ. ಅಥವಾ ಇನ್ನು ಕೆಲವರು ಶಿವ ಸ್ಥಾಣು ಅಂತೇಳಿ ಬೇರೆ ಮಾಡದೆ ಶಿವಸ್ಥಾಣು ಅಂತೇಳಿ ಒಂದೇ ಪದವನ್ನು ಹೇಳ್ತಾರೆ, ಪದಚ್ಛೇದ ಮಾಡ್ತಾರೆ. ಆಯಿತು, ಶಿವೇ ಅಂತರ್ಯಾಮಿತೆ ಅತಿಷ್ಠತೆ ಇತಿ ಶಿವಸ್ಥಾಣು. ಶಿವಸ್ಥ ಅಣುರೂಪ ಶಿವಸ್ಥಾಣು. ಯಾಕೆ? ಜಗತ್ತಿನ ತಂದೆ ತಾಯಿಗಳನ್ನು ಮಾಡಿಕೊಂಡು ಎಲ್ಲರನ್ನೂ ಹುಟ್ಟಿಸಿ ಎಲ್ಲರ ಅಂತರ್ಯಾಮಿಯಾಗಿ ಎಲ್ಲರ ಹೃದಯದಲ್ಲಿ ತಾನು ವಾಸ ಮಾಡಿ ಅವರಿಗೆ ಎಲ್ಲ ರೀತಿಯಿಂದ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕನಾದ್ದರಿಂದಾಗಿ ಭಗವಂತನಿಗೆ ಸ್ಥಾಣು ಅಂತ ಹೆಸರು ಬಂತು ಅಂಥೇಳಿ ಬೃಹತಿ ಸಹಸ್ರ ನಮಗೆ ತಿಳಿಸ್ಕೊಡ್ತಾರೆ. ಬೃಹತಿ ಸಹಸ್ರಂ ಅಂತ ತಿಳಿಸ್ಕೊಡ್ತಾರೆ. ಬೋಲೋ ಯನ್ಮಾತರಂ ಚ ಪಿತರಂ ಚ ಸಾಕಂ ಪತಿಂಬೋ ಅಜ್ಞಾನಂ ತನ್ವಸ್ವಾಯಾದೇನೂನಾಮಿಟುದ್ಯಸಿ. ಅಂದರೆ ನೋಡಿ, ಒಂದು ಶಬ್ದ ಅಲ್ಲಿದ್ದ ಪರಮಾತ್ಮನ ವಿಶಿಷ್ಟತೆಯನ್ನು ಹೇಗೆ ತೋರಿಸ್ಕೊಡ್ತದೆ ಅಂತ. ನಿರ್ವಿಕಾರ ಅಂತ ಅರ್ಥ. ಸ್ಥಾಣು ಅಂತಂದರೆ ನಿರ್ವಿಕಾರ ಅಂತ ಅರ್ಥ. ಭಗವಂತನ ವಿಕಾರವೇ ಇಲ್ಲ. ಇನ್ನೊಂದು ಹೆಸರು ಭೂತಾದಯೇ ನಮಃ. ಎಲ್ಲರಿಗೂ ತಂದೆ. ಭೂತ ಅಂತಿಕೊಂಡಂತಂದರೆ ಚರಾಚರಾತ್ಮಕವಾದ ಜಗತ್ತಿಗೆ ಭೂತ ಅಂತ ಹೆಸರು. ಈ ಭೂತ ಪಿಶಾಚಿ ಅಲ್ಲ. ಭೂತ ಯಾವುದು ಅನಾದಿ ಕಾಲದಿಂದ ಇದೆ, ಭೂತಕಾಲದಿಂದಲೂ ಇದೆ, ಈಗೂ ಇದೆ, ಮುಂದೂ ಇರ್ತದೆ. ಅಂಥದ್ದು ಈ ಜಗತ್ತು, ಯೂನಿವರ್ಸ್. ಅದಕ್ಕೆ ಆದಿ, ಅದಕ್ಕಿಂತಲೂ ಮೊದಲು ಇದ್ದವನು. ಬೃಹತಿ ಸಹಸ್ರ ಈ ಭೂತಾದಿ ಸಂಪೂರ್ಣ ಜಗತ್ತಿಗೆ ಆದಿಯಲ್ಲಿರುವ ಸಂಪೂರ್ಣ ಜಗನ್ನಿಯಾಮಕ ಅಂತನ್ನುವ ಅರ್ಥವನ್ನು ಕೊಡುವ ಭೂತಾದಿ ಅಂತನ್ನೋ ಭಗವಂತನ ಹೆಸರು ಹೇಗೆ ಬಂತು?
ವೇದದ್ರಷ್ಟ ಋಷಿಗಳು ಇವನನ್ನು ಹೇಗೆ ಕಂಡರು ಅಂತನ್ನೋ ಪ್ರಶ್ನೆಗೆ ಚತ್ವಾರಿತೆ ಅಸುರ್ಯಾಣಿ ನಾಮ ನದಂ ಓದತೀನಾಂ ಅದಾಭ್ಯಾನಿ ಮಹಿಷಸ್ಯ ಸಂತಿ ನದಂ ಯೋ ಯುವತೀನೋಂ. ಭಾಳ ಅದ್ಭುತವಾಗಿರ್ತಕ್ಕಂತಹ ಪ್ರಮೇಯವನ್ನು ಈ ಮಂತ್ರ ಹೇಳಿಕೊಡ್ತಾರೆ. ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಇದು ಬಾಯ್ಪಾಠ ಇದೆ, ಬ್ರತಿ ಸಹಸ್ರ. ಹೇಳಪ್ಪ. ಚತ್ವಾರಿತೆ ಚತ್ವಾರಿತೆ ಅಸುರ್ಯಾನಿ ನಾಮ ನದಂ ವೋದತೀನಾಂ ಅದಾಭ್ಯಾನಿ ಮಹಿಷಸ್ಯ ದಂತಿ ನದಂ ಯೋ ಯುವತೀನೋ. ನೋಡಪ್ಪ, ನೀ ಇದ್ದದ್ದು ಹೇಳಿದೆ ಮಂತ್ರ ನಾನು ಅರ್ಥ ಹೇಳಿಕತ್ತೀನಿಲ್ಲ. ಚತ್ವಾರಿತೆ ಅಸೂರ್ಯಾಣಿ ನಾಮ ನದಂ ಓದತೀನಾಂ ಅದಾಭ್ಯಾನಿ ಮಹಿಷಸ್ಯ ಸಂತಿ ನದಂ ಯೋ ಯುವತೀನಾಂ. ಎಲ್ಲದಕ್ಕೂ ಇದನ್ನು ಎಲೆ ಪರಮಾತ್ಮನೇ ಅಂತ ಅರ್ಥ ಇಟ್ಟುಕೊಳ್ಬೇಕು. ಭಗವಂತನಿಗೆ ಸಂಬೋಧನೆ ಮಾಡಿ ವಿಶ್ವಾಮಿತ್ರ ಋಷಿಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಹೇ ಇಂದ್ರ, ಮಹೈಶ್ವರ್ಯದಿಂದ ಯುಕ್ತನಾಗಿರ್ತಕ್ಕಂಥ ಶ್ರೀಹರಿಯೇ, ನೀನು ಹೇಗಿದ್ದೀರಿ? ಮಹಿಷಸ್ಯ, ಮಹಿಷ, ಮಹಿತ ಉಚ್ಚಾರಣೆಯಿಂದ ತಶ ಒಂದೇ ಆಗ್ತದೆ. ನೀನು ಮಹಿತನಾಗಿದ್ದಿ. ಸಂಸ್ಕೃತದಲ್ಲಿ ಮಹಿತ ಅಂತಂದರೆ ಪೂಜ್ಯ ಅಂತ ಅರ್ಥ, ಮಹಿಮಾ ಉಳ್ಳವನು ಅಂತ ಅರ್ಥ. ಮಹಿಷಸ್ಯ ತೇ, ಜಗತ್ತಿನಲ್ಲಿ ಸರ್ವಪೂಜ್ಯನಾಗಿರ್ತಕ್ಕಂಥ ನಿನಗೆ ಅಸುರ್ಯಾಣಿ, ಅಸು ಅಂದರೆ ಪ್ರಾಣದೇವರು, ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಕೇಳ್ದ, ಎಲ್ಲಿದ್ದಾನೆ ನಿಮ್ಮಪ್ಪ, ನಿಮ್ಮ ದೇವರು? ನಿಮ್ಮಪ್ಪ ಅಲ್ಲ, ನಿಮ್ಮ ದೇವರು. ಅಸೌ, ಪ್ರಹ್ಲಾದ ಕೊಟ್ಟ ಅಸೌ ಅಂತ ಹೇಳಿ. ಅಸೌ ಅಂದರೆ ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ತಿಳ್ಕೊಳಂತೆ. ನಿಮ್ಮ ಈ ಅಸೌ ಎಲ್ಲಿದ್ದಾನಪ್ಪ? ಸರ್ವತ್ರ. ಯದಿ ಸ ಸರ್ವತ್ರ, ಎಲ್ಲ ಕಡೆಗಿರುವ ವಾಯುದೇವರ ಅಂತರ್ಯಾಮಿಯಾಗಿ ನಮ್ಮ ದೇವರಿದ್ದರೆ ಈ ಸ್ತಂಭದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಅಲ್ಲೂ ಇದ್ದಾನೆ. ಆದ್ದರಿಂದಾಗಿ ಅಸುರ್ಯಾಣಿ, ಅಸುಹು ಮುಖ್ಯ, ವಾಯುದೇವರು ಉಪಲಕ್ಷಣವಾಗಿ ವಾಯುದೇವರೇ ಮೊದಲಾದ ಅಸುಗಳನ್ನು, ಅನಂತ ಜೀವರಾಶಿಗಳನ್ನು ರಮಯತೆ ಇತಿ ಅಸುರ್ಯ. ರಮಯತೆ ಯಮಯತೆ, ಸಂತೋಷಪಡಿಸ್ತಾನೆ, ಅವರನ್ನು ನಿಯಮಿಸ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅಸುರ್ಯ ಅಂತ ತಿಳ್ಕೊಳ್ಳುವಂಥ ಹೆಸರು. ಮುಖ್ಯ ಪ್ರಾಣದೇವರೇ ಮೊದಲಾದ ಅನಂತ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಅವರ ಅಂತರ್ಯಾಮಿಯಾಗಿ ಅಸು ರ ಯ ಅವರನ್ನು ನಿಯಮನವನ್ನು ಮಾಡುತ್ತಾ ಯಮಯತಿ ನಿಯಮಯತಿ ಸಂಸ್ಕೃತದಲ್ಲಿರ್ತಕ್ಕಂಥ ಅರ್ಥಗಳು. ಅಂತರ್ಯಾಮಿಯಾಗಿ ಇಷ್ಟು ಜನರನ್ನು ನೀನು ಪ್ರೇರಣೆ ಮಾಡ್ತಿರ್ತಕ್ಕಂಥ ನಿನಗೆ ಅದಾಭ್ಯಾನಿ ನಾಮ, ನಿನಗೆ ದಭ ಅಂತಂದರೆ ಸಂಸ್ಕೃತದಲ್ಲಿ ರೂಪಗಳು. ಅದಾಭ್ಯಾನಿ, ನಿನ್ನ ರೂಪಗಳಿಗೆ ಹೆಸರು ಮಾತ್ರ ಇದೆ, ಆದರೆ ಅವು ಪ್ರತ್ಯೇಕ ರೂಪಗಳಲ್ಲ. ಪ್ರತ್ಯೇಕ ರೂಪಗಳಲ್ಲ, ಒಂದೇ ರೂಪ. ಅಂದರೆ ಏನು ಹೇಳಿ, ಈ ಮಂತ್ರದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ? ಪರಮಾತ್ಮ ಎಲ್ಲರನ್ನೂ ಸೃಷ್ಟಿ ಮಾಡಿ ಅಂತರ್ಯಾಮಿಯಾದ ನಿನಗೆ ಅನಂತ ರೂಪಗಳಿವೆಯಲ್ಲ, ಅವರಲ್ಲಿ ನಿಯಾಮಕವಾದಂಥ ರೂಪ. ನಿನ್ನ ಆ ರೂಪಕ್ಕೂ ಈ ರೂಪಕ್ಕೂ ಯಾವುದೇ ಸ್ವಗತ ಭೇದ ಇಲ್ಲ.
ಪರಮಾತ್ಮನಲ್ಲಿ ಸ್ವಗತ ಭೇದ ಇಲ್ಲ. ಕೇವಲ ಹೆಸರಿಗೆ ಬೇರೆ ಬೇರೆ ಅಂತಿಕೊಂಡಂತೇಳಿ ಕಾಣಿಸ್ತವೆ. ನಾಮ ಅದಾಭ್ಯಾನಿ ನಾಮ ನದಮ್ಮ ಓದತಿ ನಾಮ. ಕೇವಲ ಈ ಹೆಸರುಗಳೇ ಹೊರತು ನೀನೇ ಅನೇಕ ರೂಪವನ್ನು ಧಾರಣ ಮಾಡ್ತಕ್ಕಂಥ ಸಾಮರ್ಥ್ಯವುಳ್ಳವನಾಗಿದ್ದೆ. ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ವಗತ ಭೇದ ಇಲ್ಲ. ಆದ್ದರಿಂದಾಗಿ ನೀನು ಭೂತಾದಿ. ಯಾಕೆ ಎಲ್ಲರಿಗೂ ಆದಿ ನೀನೇ. ಏನು ರೀ ಆದಿಯಲ್ಲಿ ಒಂದು ಕಡೆ ವಿಷ್ಣು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ವಾಸುದೇವ ಅಂತಂತಾರೆ, ಇನ್ನೊಂದು ಕಡೆಗೆ ಆದಿಯಲ್ಲಿ ಪ್ರದ್ಯುಮ್ನ ಇದ್ದ ಅಂತಂತಾರೆ, ಇನ್ನೊಂದು ಕಡೆ ಆದಿಯಲ್ಲಿ ಸಂಕರ್ಷಣ ಇದ್ದ ಅಂತಂತಾರೆ. ಹೌದು, ಇವರೆಲ್ಲ ಬೇರೆ ಬೇರೆ ಅಲ್ಲ. ನಿನ್ನದೇ ಆದ ರೂಪಗಳು, ನಿನ್ನದೇ ಆದ ನಾಮಗಳು. ಇವು ಪ್ರತ್ಯೇಕವಾಗಿರ್ತಕ್ಕಂಥ ರೂಪಗಳಾಗಿಲ್ಲ. ಯಾಕೆ? ಭಗವಂತ ಸೃಷ್ಟಿ ಮಾಡಬೇಕು ಅಂತೇಳಿ ಬಯಸಿದ. ಈಗ ನಮ್ಮ ವಿದ್ಯಾರ್ಥಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಪ್ರಾಜೆಕ್ಟಿಗೆ ಮೊದಲೇನು ಬೇಕು? ಪೇಪರ್, ಪೆನ್. ಹಾಂ, ಪೇಪರ್, ಪೆನ್, ಪೆನ್ಸಿಲ್, ಇರೇಸರ್. ಹೋಗಲಿ, ಪೇಪರ್ ಎಲ್ಲಿ ಇಡ್ತದೆ? ಪೇಪರ್ ಎಲ್ಲಿ ಇಡ್ತಿದೆ? ಕೆಳಗೆ. ಕೆಳಗಂದ್ರೆ ಏನು? ಇದರ ಮೇಲೆ ಸ್ಪೇಸ್. ಸ್ಪೇಸ್. ಜಾಗ ಬೇಕಲ್ಲ. ಏನಾದ್ರು ಕೆಲಸ ಮಾಡಬೇಕಾದ್ರೆ ಜಾಗ ಬೇಕು. ಜಗತ್ತನ್ನು ಸೃಷ್ಟಿ ಮಾಡುವ ಪರಮಾತ್ಮ, ಅದಕ್ಕೊಂದು ಜಾಗ ಬೇಕಲ್ಲ. ಏನು ಹವಾದಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತೀವಿ? ಇಲ್ಲ. ತಾನೇ ವಾಸುದೇವನಾದ. ವಾಸಯತೀತಿ ವಾಸು, ತಾನೇ ಸ್ಪೇಸ್ ಆದ. ಅಂದರೆ ಆ ರೀತಿಯಾಗಿರ್ತಕ್ಕಂಥ ಸ್ಪೇಸನ್ನು ನಿರ್ಮಾಣ ಮಾಡ್ತಕ್ಕಂಥವನಾದ. ಆಯಿತು, ಸ್ಪೇಸ್ ಡಿಸೈಡ್ ಆಯಿತು. ಈ ರೂಮ್ನಾಗ ಪ್ರಾಜೆಕ್ಟ್ ಮಾಡಬೇಕು, ಈ ರೂಮ್ನಾಗ ಆಚಾರ ಪ್ರವಚನ ಆಗಬೇಕು. ಇನ್ನು ಆಚಾರ ಪ್ರವಚನ ಆಗ್ಬೇಕಾದ್ರೆ ಏನೇನು ಬೇಕು? ಆಚಾರ ಬೇಕು. ಆಚಾರ ಕೂಡ್ಲಿಕ್ಕೆ ಒಂದು ನೆಲ ಆದರೂ ಹೋಗ್ಲಿ, ಆಸನ ಬೇಡ, ನೆಲ ಬೇಕಲ್ಲ, ನೆಲ ಬೇಕು. ಆ ನಂತರ ಕೇಳಲಿಕ್ಕೆ ಮುಂದೆ ಜನ ಬೇಕಲ್ಲ, ಬೇಕು. ಆ ನಂತರ ಇನ್ನೆಲ್ಲ ಜನರಿಗೆ ಆನ್ಲೈನ್ ತಿಳಿಸ್ಬೇಕು ಅಂತಂದರೆ ಕ್ಯಾಮ್ರಾ ಬೇಕು, ಕ್ಯಾಮ್ರಾ ಟ್ರೈಪಾಡ್ ಬೇಕು. ಅಲ್ಲೊಂದಿರುತ್ತೆ, ಅಲ್ಲಿಂದೊಂದು, ಇಲ್ಲಿಂದೊಂದು, 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 ನಾರ್ತ್ನಿಂದ ಕೆಲವು, ಸೌತ್ನಿಂದ ಕೆಲವು, ನಾರ್ತ್ ಪೋಲು, ಸೌತ್ ಪೋಲು, ನಾರ್ತ್ನಿಂದ ಆಕರ್ಷಣೆ ಕೆಲವು, ಸೌತ್ನಿಂದ ಕೆಲವು ಆಕರ್ಷಣೆಗಳು. ಇದಕ್ಕೇನಂತ ಕರೀತಾರೆ? ಫಿಸಿಕ್ಸ್ನೊಳಗೆ ಏನು ಕಲಿತಾರೆ ಇವಾಗ? ಗ್ರಾವಿಟಿ. ನಾರ್ತ್ ಸೌತ್ ಪೋಲಿಂದ ಆಕರ್ಷಣೆ ಅಯಸ್ಕಾಂತ ಅಂತ ಕರೀತಾರೆ. ಇದಕ್ಕೆ ಚುಂಬಕ ಅಂತ ಕರೀತಾರೆ. ಹಾಂ, ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಯಾರು? ಹಾಂ, ಇಲ್ಲಿ ಈ ಪ್ರವಚನಕ್ಕೆ ಮ್ಯಾಗ್ನೆಟ್ ಯಾರು ಹೇಳ್ರಿ? ದೇವರು. ಅವನೇ ಸಂಕರ್ಷಣ. ಸಮ್ಯಕ್ ಕರ್ಷಯತಿ. ಅಲ್ಲಿಂದ ಒಂದು ತೊಗೊಂಬರ್ತಾನೆ, ಇಲ್ಲಿಂದ ಒಂದು ತೊಗೊಂಬರ್ತಾನೆ, ಇಲ್ಲಿಂದ ಒಂದು ತೊಗೊಂಬರ್ತಾನೆ. ಎಲ್ಲ ಸೇರಿದಾಗ ಮ್ಯಾಗ್ನೆಟನ್ನು ಕಬ್ಬಿಣದ ಪುಡಿಯೊಳಗೆ ಹಾಕಿದಾಗ ಸೌತ್ ಕಡೆ ಕೆಲವು ಸಿಕ್ಕೊಂಡಿರ್ತಾವೆ, ನಾರ್ತ್ ಕಡೆ ಕೆಲವು ಸಿಕ್ಕೊಂಡಿರ್ತಾವೆ. ಫಿಕ್ಸ್ ಓದಿಯಲ್ಲ ನೀನು? ಮತ್ತು ಈ ರೀತಿಯಾಗಿ ಎಲ್ಲನೂ ಒಂದು ಕಡೆ ಕೂಡಿಸ್ತಕ್ಕಂಥವನು ಯಾರು? ಸಂಕರ್ಷಣ. ಪರಮಾತ್ಮ ತಾನೇ ಸಂಕರ್ಷಣ ರೂಪ ತೆಗೆದುಕೊಂಡ. ಸರಿ, ವಸ್ತುಗಳು ಬಂತು, ಆಚಾರ ಬಂದು ಕೂತರು, ಕೇಳೋರು ಬಂದು ಕೂತರು.
ಆದರೆ ಹೇಳೋರಿಗೇನು ಬೇಕು? ಬರೀ ತಲೆ ಇದ್ರೆ ಆಗ್ತದೇನು? ಏನು ಬೇಕು? ಕಿವಿ. ತಲೆ ಒಳಗೆ ಏನಾದರೂ ಬೇಕಾಗ್ತದೆ. ತಲೆ ಒಳಗೆ ಏನು ಬೇಕಾಗ್ತದೆ? ಬುದ್ಧಿ. ಕೇಳೋರು ತಲೆಯೊಳಗೆ ಏನಾದ್ರು ಬಟಾಟೆ ಇರುತ್ತೇನ? ಇಲ್ಲ. ಅವ್ರ ತಲೆಗೆ ಒಂಚೂರು ಬುದ್ಧಿ ಬೇಕಾಗ್ತದೆ. ಈ ಬುದ್ಧಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಯಾರು? ಪ್ರದ್ಯುಮ್ನ. ಆ ನಂತರ ಇದನ್ನು ಮಾಡುತ್ತ ಪ್ರವಚನ ಆಗೋ ತನಕ ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಡಿಸ್ಟರ್ಬಿಗೆ ಏನಂತ ಕರೀತಾರೆ ಸಂಸ್ಕೃತಿಯೊಳಗೆ? ರೋಧ ಅಂತ ಕರೀತಾರೆ. ರೋಧ ಅಂತ ಕರೀತಾರೆ. ಅಂಥ ರೋಧ ಆಗಬಾರ್ದು ಅಂತಂದರೆ ಅನಿರೋಧ, ಅನಿರುದ್ಧ. ಪರಮಾತ್ಮ ತಾನೇ ಅನಿರುದ್ಧನಾಗಿ ಈ ಒಂದು ಸ್ವತಂತ್ರನಾಗಿ ಈ ಕಾರ್ಯವನ್ನು ಮಾಡ್ತಾನೆ. ತಾನೇ ನಾರಾಯಣನಾಗೇ ಇದ್ದ, ತಾನೇ ವಾಸುದೇವನಾದ, ತಾನೇ ಸಂಕರ್ಷಣನಾದ, ತಾನೇ ಪ್ರದ್ಯುಮ್ನನಾದ, ತಾನೇ ಅನಿರುದ್ಧನಾದ. ಜಗತ್ತಿಗೆ ಕಾರ್ಯಕಾರಣಗಳಲ್ಲಿ ತಾನು ನಿಯಾಮಕತ್ವೇನಾಗಿದ್ದು, ಆ ಕಾರಣಗಳಲ್ಲಿಯೂ ಕೂಡ ಪ್ರೇರಕನಾಗಿದ್ದು, ಅವುಗಳನ್ನು ಒಟ್ಟುಗೂಡಿಸಿ ಕಾರ್ಯಕಾರಣಗಳ ಮುಖಾಂತರ ಸಂಬಂಧವನ್ನು ತಂದುಕೊಟ್ಟು ಅದರಿಂದ ಕಾರ್ಯವನ್ನು ಹುಟ್ಟಿಸುವ ಸಾಮರ್ಥ್ಯ ಭಗವಂತನದು. ಭಗವಂತನಿಂದ ಆದ್ದರಿಂದಾಗಿ ಅವನು ಬೇರೆ ಬೇರೆ ಅಂತ ಅನ್ಲಿಕ್ಕಾಗ್ತದೇನು? ಸಂಕರ್ಷಣ ಬೇರೆ, ಪ್ರದ್ಯುಮ್ನ ಬೇರೆ, ಅನಿರುದ್ಧ ಬೇರೆ ಅಂತ ಅನ್ಲಿಕ್ಕಾಗ್ತೇನು? ನಾನೊಂದು ಚಿತ್ರ ಬಿಡಿಸಿದೆ ಗೋಡೆ ಮೇಲೆ. ನಮ್ಮ ಶಿಷ್ಯರು ಹೇಳಿದರು, ನಮ್ಮ ಗುರುಗಳು ಬಿಡಿಸಿದ್ದಾರೆ ಅಂತ ತಿಳ್ಕೊಂಡಂತೇಳಿ. ನನ್ನ ಮೊಮ್ಮಗ ಹೇಳ್ತಾನೆ, ಇಲ್ಲ ನಮ್ಮ ಅಜ್ಜ ಬಿಡಿಸಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ನನ್ನ ಮಗ ಬಂದು ಹೇಳ್ತಾನೆ, ಇಲ್ಲ ನಮ್ಮಪ್ಪ ಬಿಡಿಸಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ಆನಂತರ ನನ್ನ ಫ್ರೆಂಡ್ಸ್ ಬರ್ತಾರೆ, ನಮ್ಮ ಫ್ರೆಂಡ್ ಬಿಡಿಸಿದ್ದಾನೆ. ಎಲ್ಲರೂ ಜಗಳಾಡ್ತಾರೆ ಇಲ್ಲಿ. ಏಯ್ ನಮ್ಮ ಗುರುಗಳು ಬಿಡಿಸ್ಯಾರ, ನಮ್ಮ ಅಪ್ಪ ಬಿಡಿಸ್ಯಾನ, ನಮ್ಮ ಅಜ್ಜಿ ಬಿಡಿಸ್ಯಾನ. ಅಪ್ಪ, ಅಜ್ಜ, ಗುರು, ಮಿತ್ರ, ನನ್ನ ಹೆಂಡತಿ ಬಂದು ನನ್ನ ಗಂಡ ಬಿಡಿಸ್ಯಾನಂತ ಹೇಳ್ತಾಳೆ. ನನ್ನ ಸೊಸೆ ಬಂದು ನಮ್ಮ ಮಾವ ಬಿಡಿಸ್ಯಾನಂತಂತಾಳೆ. ಎಲ್ಲ ಮಂದಿ ಬೇರೆ ಬೇರೆ ಏನು? ಹಾಗೆ ಭಗವಂತನಿಗೆ ಹಲವು ನಾಮ, ಆದರೆ ವ್ಯಕ್ತಿ ಒಬ್ಬನೇ. ಆದ್ದರಿಂದಾಗಿ ಭಗವಂತನಿಗೆ ಭೂತಾದಿಹಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಹಲವು ನಾಮಗಳು. ಇದನ್ನೇ ಹೇಳ್ತಾನೆ, ಅಸುರ್ಯಾಣಿ ಅದಾಭ್ಯಾನಿ ನಾಮ ನದಮ್ಯೋ ಯುವತಿ ನಾಮ. ಯಾಕೆ? ಎಲ್ಲದಕ್ಕೂ ವಾಯುದೇವರು ಮೀಡಿಯೇಟರ್ ಆಗಿ ಇದೆಲ್ಲ ಕೆಲಸವನ್ನು ಪರಮಾತ್ಮನ ಹೇಳಿದ್ದನ್ನು ಮಾಡಿ ಪರಮಾತ್ಮನ ಮಾಡಿದ್ದಾನೆ ಅಂತ ಜಗತ್ತಿಗೆ ತಿಳಿಸಿಕೊಡ್ತಾ ಇದ್ದಾರೆ. ವಾಯುದೇವರು ತಿಳಿಸಿದ ಶ್ರೇಷ್ಠವಾದ ತತ್ವಜ್ಞಾನ, ವಾಯುದೇವರು ಹೇಳಿದ ಭಗವಂತನ ಹೆಸರು ಭೂತಾದಿಹಿ. ಹೇಳಿ, ನಮ್ಮ ಶಾಸ್ತ್ರ ತಪ್ಪಿದೆಯಾ? ಒಂದು ಕಡೆಗೆ ವಾಸುದೇವ ಅಂತೀರಿ, ಒಂದು ಕಡೆಗೆ ಮತ್ತೊಂದು ಅಂತೀರಿ, ಮತ್ತೊಂದು ಕಡೆ ಇನ್ನೊಂದು ಅಂತೀರಿ. ನಾನೇ ನಿಮ್ಗೆ ವಾದ ಮಾಡ್ತೀನಿ, ನಿಮ್ಮ ಮಧ್ವಶಾಸ್ತ್ರ ತಪ್ಪಿದೆ. ನೋಡ್ರಿ, ಮುಸ್ಲಿಮರಿಗೆ ಒಬ್ಬನೇ ದೇವತ, ಕ್ರಿಶ್ಚಿಯನ್ರಿಗೂ ಒಬ್ಬನೇ ದೇವತ. ನಿಮ್ಮಲ್ಲಿ ಶಿವ, ಬ್ರಹ್ಮ, ಶಂಕರ, ದೇವಿ, ಗಣಪತಿ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ. ಯಾರು ನಂಬೇಕು ನಿಮ್ಮಲ್ಲಿ? ನಾವು ಒಬ್ಬರನ್ನ ನಂಬಿದ್ದೀವಿ ರೀ. ಇನ್ನು ಯಾರು ನಂಬೇಕು ಹೇಳ್ರಿ ನಂಗೆ? ನೂರಾರು ಸಾವಿರಾರು ದೇವತೆಗಳು, ಏನು ಗೊತ್ತೇ ಆಗಂಗಿಲ್ಲ. ನಿಮ್ಮ ಈ ಪ್ರಶ್ನೆಗೆ ಉತ್ತರ ಭೂತಾದಿಹಿ. ಈ ಸೃಷ್ಟಿಗೆ ಆದಿಯಲ್ಲಿದ್ದು ಎಲ್ಲ ಕಡೆಗಿರುವನು ಅವನೇ.
ಹೌದು, ನಾವು ಹಿಂದೂಗಳು ಗಿಡ ಪೂಜೆ ಮಾಡ್ತೀವಿ, ಯಾಕಂದ್ರೆ ಅಲ್ಲಿ ದೇವರಿದ್ದಾನೆ, ಅಂತರ್ಯಾಮಿಗೆ ದೇವರಿದ್ದಾನೆ ಅಂತೇಳಿ ಅದು ಹಣ್ಣು ಕೊಡ್ತದೆ. ಆ ಹಣ್ಣು ಕೊಟ್ಟು ಉಪಕಾರ ಮಾಡ್ತಲ್ಲ, ಅದು ದೇವ. ನೀರನ್ನ ಹೊಟ್ಟೆ ತುಂಬಿಸೋದ ನೀರನ್ನು ಕಲಸಿ ಪೂಜೆ ಮಾಡ್ತೀವಿ ನಾವು. ಯಾಕೆ? ಅಲ್ಲಿದ್ದ ಪರಮಾತ್ಮ ನಮಗೆ ಬಾಯಾರಿಕೆಯನ್ನು ದೂರ ಮಾಡ್ತಾನೆ. ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ಅನ್ನವನ್ನು ನಾವು ಬ್ರಹ್ಮ ದೇವರು ಅಂತಂದೆವು. ಏನು ದೇವರು ತಿಂತೀರಿ ಅಂತಂದ್ರೆ ಹೌದು. ಯಾಕೆ? ದೇವರನ್ನು ಹೊಟ್ಟೆ ತುಂಬಿಸ್ತಕ್ಕಂಥವ್ನು ಅವನೇ. ಅನ್ನದಲ್ಲಿದ್ದು ಅದಕ್ಕೊಂದು ರುಚಿ ತಂದು ಕೊಟ್ಟು ಆ ನಂತರ ಇಲ್ಲ ಅದಕ್ಕೆ ಅನ್ನಕ್ಕೆ ರುಚಿ ಕೊಟ್ಟವ್ರು ಯಾರು? ಬೆಲ್ಲಕ್ಕೆ ಸಿಹಿತನ ಕೊಟ್ಟವ್ರು ಯಾರು ಹೇಳ್ರಿ? ಅದು ಗ್ಲುಕೋಸ್ ಅಂತ ಗುರುತಿಸ್ತೀರಿ ನೀವು ಅಷ್ಟೇ. ಆ ಗ್ಲುಕೋಸ್ ಅಲ್ಲಿ ಯಾಕೆ ಬಂತು? ಅಕ್ಕಿಯೊಳಗೋದ ಗ್ಲುಕೋಸ್ ಅದು ಸ್ವಲ್ಪ ಹಾಕದ, ಸಕ್ಕರೆ ಒಳಗೆ ಹೆಚ್ಚು ಹಾಕದ. ಯಾಕೆ? ಭೂತಾದಿ, ಜಗತ್ತನ್ನು ಹುಟ್ಟಿಸಿ ಅನಂತ ರೂಪದಿಂದ ಎಲ್ಲರಲ್ಲಿಯೂ ತಾನು ಅಣುರೂಪದಿಂದ ವ್ಯಾಪ್ತನಾಗಿ ಅನಂತ ಅನಂತ ಹೆಸರುಗಳಿದ್ದರೂ ನನ್ನ ಒಬ್ಬನ ಹೆಸರು ಅಂತ ತಿಳ್ಕೊಂಡು ಅಂತ ಹೇಳಿ ಪರಮಾತ್ಮ ತಾನು ತೋರಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ಭಗವಂತನಿಗೆ ಭೂತಾದಿಹಿ ಅಂತ ತಿಳ್ಕೊಂಡಂತಿದೆ. ಇದನ್ನು ನಾವು ತಪ್ಪದೇ ಅರ್ಥ ಮಾಡಿಕೊಳ್ಳಬೇಕು. ಭೂತಾನಾಂ ಆದಿ, ಆದಿ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಸಂಪೂರ್ಣ ಜಗತ್ತಿಗೆ ಕ್ರಿಯೇಟರ್ ಯಾರು? ಪರಮಾತ್ಮ. ಭೂತಾದಿ ಅಥವಾ ಭೂತಾನ್ ಆದತ್ತೆ. ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತಂದ್ರೆ ಏನು ಮಾಡ್ತಾನೆ? ಜೀವರಿದ್ದಾರೆ ಮೊದಲಿನಿಂದಲೂ. ಆ ಜೀವರನ್ನು ತಗೋತಾನೆ. ಆಮೇಲೆ ಇವರಿಗೆ ಜಗತ್ತು, ಮಣ್ಣು, ನೀರು ಎಲ್ಲ ಸೃಷ್ಟಿ ಮಾಡಬೇಕಲ್ಲ. ಅದಕ್ಕೋಸ್ಕರ ಇವನು ಈ ರೀತಿಯಾಗಿರ್ತಕ್ಕಂಥ ಪ್ರಕೃತಿಯನ್ನು ತೆಗೆದುಕೊಳ್ತಾನೆ. ಆ ಪ್ರಕೃತಿಯೊಳಗೆ ಸತ್ವಗುಣ, ರಜೋಗುಣ, ತಮೋಗುಣ ಅವುಗಳನ್ನು ತಗೊಂಡ್ಕೊಂಡು ಒಂದೇ ಕಡೆ ಮಾಡ್ತಾನೆ. ಅಟ್ಮಾಸ್ಫಿಯರ್ನೊಳಗೆ ಅಥವಾ ಈ ಜಗತ್ತಿನೊಳಗೆ ಹೈಡ್ರೋಜನ್ನು ಅದ, ಆಕ್ಸಿಜನ್ನು ಅದ. ಆದರೆ ಪರಮಾತ್ಮ ಏನು ಮಾಡ್ತಾನೆ? ಹೈಡ್ರೋಜನ್, ಆಕ್ಸಿಜನ್ H2O ಮಾಡಿ ನೀರು ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಭೂತಾದಿ ಅಂತ ತಗೊಂಡು ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪದಿಂದ ಇರುವ ವಿಶಿಷ್ಟ ತತ್ವಗಳನ್ನು ಒಂದು ಕಡೆಗೆ ಸೇರಿಸಿ ಸಂಪೂರ್ಣ ಕೆಮಿಸ್ಟ್ರಿಯೂ ಬಂತು ಪುರಾಣದಲ್ಲಿ. ಉಪ್ಪಿನಲ್ಲಿರ್ತಕ್ಕಂಥ ಏನು ವಿಭಾಗಗಳು, ಅಲ್ಲಿರ್ತಕ್ಕಂಥ ಏನೇನು ದ್ರವ್ಯಗಳು, ಅದನ್ನು ಸೇರಿ ಒಂದು ಕಂಪೌಂಡ್. ಆ ಕಂಪೌಂಡನ್ನು ನಿರ್ಮಿಸಿದವರು ಯಾರು? ನೀವೇ ಮಾಡಿರಿ. ನೀವೇ ಎಲ್ಲ ಆಕ್ಸಿಜನ್ನು ಮತ್ತು ಹೈಡ್ರೋಜನ್ ತೊಗೊಂಡು ಬಂದು ನೀರು ಮಾಡಿ ಜಗತ್ತಿಗೆ ಕೊಡ್ಲಿಕ್ಕೆ ಆಗ್ತದೆ? ಆಕಾಶದಿಂದ ಅಷ್ಟು ಕೊಡ್ತಾನಂತ ತಿಳ್ಕೊಂಡಂತನೂ ದೇವರು ನಂಬಲಿಕ್ಕೆ ಬೇಕಾದಕ್ಕೆ. ಆದ್ದರಿಂದ ಅವನಿಗೆ ಭೂತಾದಿ ಅಂತ ಕರೀತಾರೆ. ಅಥವಾ ಭೂತಾನಿ ಅತ್ತಿ ಇತಿ ಭೂತಾದಿ. ಪ್ರಳಯ ಕಾಲದಲ್ಲಿ ಎಲ್ಲರನ್ನು ತಾನು ಹೊಟ್ಟೆಗೆ ಇಟ್ಕೊಂಡ್ಬಿಡ್ತಾನೆ, ತಿಂದಾಕ್ಬಿಡ್ತಾನೆ. ತಿಂದಂದ್ರೆ ಜೀರ್ಣ ಮಾಡ್ಕೊಂಬಂಗಿಲ್ಲ, ಹೊಟ್ಟೆಯಲ್ಲಿ ಜಾಗ ಕೊಡ್ತಾನೆ. ಅದಕ್ಕೋಸ್ಕರವೇ ಪರಮಾತ್ಮ ತಾನೇ ಹೆಸರು ಹೇಳ್ಕೊಂಡಾನ. ಅಹಮಾದಿಶ್ಚ ಭೂತಾನಾಂ. ಭಗವದ್ಗೀತಾ 10ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ಈ ಜಗತ್ತಿಗೆ ಆದಿ ರೂಪದಲ್ಲಿದ್ದೇನೆ ಅಂತ. ಐತರೆಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಪ್ರಭು ತತ್ವಾತ್ ಭೂತಃ. ಸಂಸ್ಕೃತದಲ್ಲಿ ಪ್ರಭೂತ ಅಂದರೆ ಬಹಳ ಅಂತ ಅರ್ಥ. ಅನಂತ ರೂಪ ಧರಿಸಿದ್ದಾನೆ, ಆದ್ದರಿಂದ ಭೂತಾದಿ. ಆದಿ ಕಲ್ಪಾದಿ ಹೇತುತ್ವಾತ್. ಆದಿ ಯಾಕೆ? ಸೃಷ್ಟಿ ಆದಿಯಲ್ಲಿ ತಾನು ಹಯಗ್ರೀವ ರೂಪದಿಂದ ಅಭಿವ್ಯಕ್ತನಾಗಿ ಜಗತ್ತಿಗೆ ಭೇದವನ್ನು ಕೊಡ್ತಾನೆ. ಸಕಲ ಭೂತಗಳಿಂದ ಅವುಗಳ ದೆಸೆಯಿಂದ ಆದಿ, ಆದ್ದರಿಂದ ಅವನಿಗೆ ಭೂತಾದಿ ಅಂತ ತಿಳ್ಕೊಂಡಂತ ಹೆಸರು. ಆತ್ಮ ವಾ ಇದಮಗ್ರ ಆಸೀತ್ ಐತರೇಯ ಉಪನಿಷತ್ತು ಹೇಳ್ತದೆ, ನಾರಾಯಣ ಉಪನಿಷತ್ತು ಹೇಳ್ತದೆ. ಇವನೊಬ್ಬನೇ ಇದ್ದ. ಸಂಪೂರ್ಣ ಭೂತ ಜಗತ್ತು ಹುಟ್ಟುವ ಮೊದಲು ಇವನೇ ಒಬ್ಬನ ಆದಿ. ಅಥವಾ ಸ್ಥೂಲ ದೇಹರಹಿತವಾದ
ಸೂಕ್ಷ್ಮ ಈ ಸಂಪೂರ್ಣವಾಗಿರ್ತಕ್ಕಂಥ ನೇಚರ್ನಲ್ಲಿದ್ದ ಸತ್ವಗುಣ ರಜೋಗುಣ ತಮಗುಣವನ್ನು ತೆಗೆದುಕೊಂಡು ತಾನು ಅನಿರುದ್ಧ ಪ್ರದ್ಯುಮ್ನಾದಿ ರೂಪಗಳಿಂದ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಮಹಾಭಾರತ ತತ್ಪರ್ಣಯದಲ್ಲಿ ಪ್ರದ್ಯುಮ್ನ ನಾಮ ಕೈಮಾಂಶ್ಚರಮೇನ ದಾತಾತ್ ನಿರ್ದೇಹ ಕಾಂಸ ಭಗವಾನ್ ಅನಿರುದ್ಧ ನಾಮ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರ ಕಾರ್ಯಗಳನ್ನು ಭಾಳ ಅತ್ಯಂತ ವಿಸ್ತಾರವಾಗಿ ತಾತ್ಪರ್ಯದಲ್ಲಿ ತೋರಿಸಿಕೊಡ್ತಾರೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಭೂತಾದಿ ಅಂತ ತಿಳ್ಕೊಂಡಂಥ ಹೆಸರು. ನೇಚರ್ ಅನ್ನೋ ಅರ್ಥದಲ್ಲಿ ಭೂತ ಇಟ್ಕೊಂಡ್ರೆ ನೇಚರ್ನಲ್ಲಿ ಸಿಗ್ತಕ್ಕಂಥ ಅನ್ನವೂ ಕೂಡ ಅನ್ನ ಸಾರು ಹುಳಿ ಪಲ್ಯ ಇವು ಕೂಡ ಭೂತಗಳು. ಇವುಗಳು ಅದ್ಯತೆ ಇವುಗಳನ್ನೆಲ್ಲ ಪ್ರಳಯ ಕಾಲದಲ್ಲಿ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆದ್ದರಿಂದ ಪರಮಾತ್ಮ ಭೂತಾದಿ. ಯಾವ ಆ್ಯಂಗಲ್ನಿಂದ ನೋಡಿದರೂ ಕೂಡ ಯಾವ ರೀತಿಯಿಂದ ನೋಡಿದರೂ ಕೂಡ ಪರಮಾತ್ಮ ಸೃಷ್ಟಿ ಮಾಡಿ ಅಣುರೂಪದಿಂದ ಎಲ್ಲರಲ್ಲಿಯೂ ಕೂಡ ವ್ಯಾಪ್ತನಾಗಿ ಎಲ್ಲರ ಕ್ರಿಯೆಗಳನ್ನು ನಡೆಸುವುದರಿಂದ ಎಲ್ಲರಿಗೂ ಆಯಾ ಗುಣಧರ್ಮವನ್ನು ಕೊಡೋದರಿಂದಾಗಿ ಪರಮಾತ್ಮ ಭೂತಾದಿ ಅಂತ ತಿಳ್ಕೊಂಡು ನೆನೆಸ್ಕೊಳ್ತಾನೆ. ಆದ್ದರಿಂದಾಗಿ ಪರಮಾತ್ಮ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ತನ್ನ ವ್ಯವಹಾರವನ್ನು ನಮಗೆ ತಿಳಿಸ್ಕೊಡ್ತಾನೆ ಅನ್ನೋದಕ್ಕೋಸ್ಕರ ಭಗವಂತನಿಗೆ ಸ್ಥಾಣು ಮತ್ತು ಭೂತಾದಿ ಅಂತ ತಿಳ್ಕೊಂಡಂಥ ಎರಡು ಹೆಸರದ ಚಿಂತನೆ ಇವತ್ತು ನಾವು ಮಾಡಿದ್ದೇವೆ. ಮಾಡಿದ್ದೇವೆಲ್ಲ ಇದ್ದದನ್ನ ಹೇಳಿದ್ದೇನೆ ಅಷ್ಟೇ. ನನಗೇನು ಬುದ್ಧಿ ಇಲ್ಲ ಅಷ್ಟು. ಜ್ಞಾನಿಗಳೇನು ಬರೆದಿದ್ದಾರೆ ಅದನ್ನು ನಿಮ್ಮ ಎದುರಿಗೆ ಸಂಸ್ಕೃತದಾಗ ಹೇಳಿದ್ದಾರೆ, ನಾನು ಕನ್ನಡದಾಗ ಹೇಳೇನಷ್ಟೆ. ಆದ್ದರಿಂದ ಇವೆರಡು ಚಿಂತನೆಯನ್ನು ಮಾಡೋಣ ಮತ್ತು ಮುಂದಿನ ಹೆಸರುಗಳ ಚಿಂತನೆ ನಂತರ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನ. ಅಕ್ಷಯಂ ಕರ್ಮ ಯಸ್ಮಿನ್ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.